ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತು ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಈ ಒಂದು ರೆಮಿಡಿ ನೀವು ಮಾಡಿಬಿಟ್ರೆ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಆರೈಕೆ ಕೂಡ ಚೆನ್ನಾಗಿ ರೀತಿಯಲ್ಲಿ ಬೀಳುತ್ತೆ. ಯಾವ ಒಂದು ರೆಮಿಡಿನ ಉಪಯೋಗಿಸ್ಕೊಂಡು ಈ ಥರ ಮಾಡ್ಕೋಬೋದು ಅಂತ ಬನ್ನಿ ನೋಡ್ಕೊಳ್ಳೋಣ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ಕಬ್ಬಿಣದ ಹಂಚು ಮೇಲೆ ಇವಾಗ ಏನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಈ ಒಂದು ರೆಮಿಡಿನ ಖಂಡಿತ ನೀವು ಕಬ್ಬಿಣ ವಸ್ತುವಲ್ಲಿ ಉಪಯೋಗವನ್ನು ಮಾಡಿಕೊಂಡ್ರೆ ಅದು ಬಹಳಷ್ಟು ಚೆನ್ನಾಗಿ, ಯಾಕಂದರೆ ಐರನ್ನು ನಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಇಂಪಾರ್ಟೆಂಟ್ ಒಂದು, ಹಾಗಾಗಿ ಅದರಲ್ಲೇ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು ಒಣಗಿರುವಂಥ ಕರಿಬೇವನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾವು ಕರಿಬೇವನ್ನು ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಈ ಥರ ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಈ ಥರ ಯೂಸ್ ಮಾಡ್ಕೋಬಹುದು ವೀಕ್ಷಕರೇ. ಇವಾಗ ನೋಡಿ, ಕರಿಬೇವನ್ನು ಹಾಕಿದಾಯಿತು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ಏನಪ್ಪ ನಾನು ಹಾಕ್ತೀನಿ ಅಂದರೆ ಮೆಂತ್ಯಕಾಳವನ್ನು. ಮೆಂತ್ಯಕಾಳು ಅಂತೂ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ಲರಿಗೆ ಗೊತ್ತಿದೆ ವೀಕ್ಷಕರೇ, ಹಾಗಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು 4ರಿಂದ 5 ಲವಂಗ ಕೂಡ ಹಾಕೋತಾ ಇದ್ದೀನಿ. ಜೊತೆಗೆ ಕಾಲೋಂಜಿ ಅಂದರೆ ಕಾಳು ಮೆಣಸು ಕೂಡ ಕಪ್ಪು ಜೀರಿಗೆಯನ್ನು ಕೂಡ ಹಾಕೋತಾ ಇದ್ದೀನಿ. ಇವೆಲ್ಲವೂ ಸಹ ನಮ್ಮ ಕೂದಲು ಬೆಳವಣಿಗೆಗಾಗಲಿ, ಜೊತೆಗೆ ನಮ್ಮ ಕೂದಲನ್ನು ಕಪ್ಪು ಮಾಡೋಕ್ಕೆ ಬಹಳಷ್ಟು ರೀತಿಯಲ್ಲಿ ಹೆಲ್ಪನ್ನು ಮಾಡುತ್ತವೆ. ನೆಕ್ಸ್ಟ್ ಇಲ್ಲಿ ನಾನು ಇಂಡಿಗೋ ಪೌಡರ್ನ ಹಾಕೋತಾ ಇದ್ದೀನಿ. ಅಂದರೆ ನುಗ್ಗೆ ಸೊಪ್ಪಿರುತ್ತಲ್ಲ, ಅದ್ರ ಪುಡಿ ಮಾಡಿ ಇಟ್ಕೊಂಡ್ರೆ ಈ ಥರ ನಾವು ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇಂಡಿಗೋ ಪೌಡರ್ನ ಕೂಡ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದಂತೂ ನೈಸರ್ಗಿಕವಾಗಿ ಕೂದಲನ್ನು ಕಪ್ಪು ಮಾಡೋಕ್ಕೆ ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದರ ಜೊತೆಗೆ ಇಲ್ಲಿ ನಾನು ದಾಸವಾಳ ಹೂವಿನ ಪುಡಿ ಕೂಡ ಹಾಕೋತಾ ಇದ್ದೀನಿ. ಈ ಎಲ್ಲ ಪುಡಿಗಳು ನಿಮಗೆ ಆನ್ಲೈನ್ ಆಗಿ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಇವು ನಿಮಗೆ ಈಸಿ ಪ್ರಮಾಣದಲ್ಲಿ ಸಿಕ್ಕಿಬಿಡುತ್ತವೆ ವೀಕ್ಷಕರೇ. ದಾಸವಾಳ ಹೂವಿನ ಪುಡಿ ಹಾಕೊಳ್ಳೋದ್ರಿಂದ ಕೂದಲು ನೈಸರ್ಗಿಕವಾಗಿ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಆಗುತ್ತವೆ. ಅಂದರೆ ಕಂಡೀಷ್ನರ್ ಥರ ಆಗುತ್ತೆ. ಅದು ಬಹಳಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ. ಸೊ ನೋಡಿ, ಇದನ್ನು ಇವಾಗ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತ ಬರಬೇಕು. ಪೂರ್ತಿ ಇದ್ರ ಕಲರು ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತ ಇರಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದು ಏನಂತಪ್ಪ ಕೇಳಿದ್ರೆ ಭೃಂಗರಾಜ ಪುಡಿ. ಇದು ಅಂತೂ ನಮ್ಮ ಕೂದಲಿಗೆ ಎಷ್ಟು ಬೆಸ್ಟ್ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಕೂದಲು ಆರೈಕೆಗೆ ಭೃಂಗರಾಜ ಒಂದು ಅಮೃತ ಇದ್ದಂಗೆ. ಕೂದಲು ಬೆಳವಣಿಗೆ ಆಗಲಿ, ಕೂದಲು ಕಪ್ಪು ಮಾಡ್ಕೊಳ್ಳೋದು ಇರಲಿ, ಇದು ಅಂತ ಖಂಡಿತ ಉಪಯೋಗವನ್ನೇ ಮಾಡ್ಕೊಳ್ಳೇಬೇಕು ವೀಕ್ಷಕರೇ. ಈಗ ನೋಡಿ, ಎಲ್ಲಗಳನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಪೂರ್ತಿಯಾಗಿ ಕಪ್ಪು ಬಣ್ಣ ತಿರುಗೋವರೆಗೂ ಹುರ್ಕೋಂತ ಬರಬೇಕು ವೀಕ್ಷಕರೇ. ಕೆಮಿಕಲ್ ಬದಲು ಈ ಥರ ನೈಸರ್ಗಿಕ ಆದಂಥ ರೆಮಿಡೀಸ್ನ ಉಪಯೋಗಿಸ್ಕೊಂಡ್ರೆ ಅದು ಯಾವತ್ತಿಗೂ ಒಳ್ಳೆಯದು ವೀಕ್ಷಕರೇ. ಚೆನ್ನಾಗಿರುವಂಥ ರೆಮಿಡೀಸ್ನ ಬಳಸ್ಕೊಂಡ್ರೆ ನಮ್ಮ ಕೂದಲಿಗೆ ಯಾವ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವ ಒಂದು ಹಾನಿ ಕೂಡ ಇಲ್ಲಿ ನಮಗೆ ಆಗೋದಿಲ್ಲ. ಯಾಕಂದರೆ ನಾವು ಬಳಸುವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆಗಿದೆ, ಆಯುರ್ವೇದ ಆಗಿದೆ. ಸೊ ಬಹಳಷ್ಟು ಹಣವನ್ನು ಕೊಟ್ಟು, ದುಬಾರಿ ಹಣವನ್ನು ಕೊಟ್ಟು ರೊಕ್ಕವನ್ನು ಖರ್ಚು ಮಾಡೋಕ್ಕಿಂತ ಈ ಥರ ಮಾಡ್ಕೋಬೇಕು. ಇವಾಗ ನೋಡಿ, ಹುರ್ಕೊಂಡು ಇದಾದಮೇಲೆ ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಬರಬೇಕು. ಎಷ್ಟು ಚೆನ್ನಾಗಿ ಪುಡಿ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ಇದರಿಂದ ಇವಾಗ ಏನಪ್ಪ ಮಾಡಿ ತೋರಿಸ್ತೀನಿ ಅಂತ ನೋಡ್ಕೊಳ್ಳೋಣ ಬನ್ನಿ. ಇವತ್ತು ನಾನು ನಿಮಗೆ ತೋರಿಸೋ ರೆಮಿಡಿ 2 in 1 ಇದೆ. ಅಂದರೆ 2 ಥರ ರೆಮಿಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ಮೊದಲು ಅಂತೂ ಪೌಡರ್ ರೆಡಿ ಆಗಿಬಿಟ್ಟಿದೆ. ಒಂದು ಬೌಲನ್ನು ತೊಗೊಂಡು ಅದರಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇವಾಗ ಏನಪ್ಪ ಹಾಕ್ತೀನಿ ಅಂದರೆ ನಾವು ಏನು ರೆಡಿ ಮಾಡಿಟ್ಕೊಂಡಿರೋವಂಥ ಪುಡಿ ಇದೆಲ್ಲ ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ನನಗೆ ಲೂಸ್ ಅನ್ನಿಸ್ತಾ ಇದೆ ಅಂತ ಇನ್ನೊಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಈ ಒಂದು ಪುಡಿನ ನೀವು ಮಾಡ್ಕೊಂಡು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ವೀಕ್ಷಕರೇ. ಮತ್ತು ನಿಮಗೆ ಯಾವಾಗ ಬೇಕೋ ಆವಾಗ ಈ ಥರ ಈ ಒಂದು ಮಿಕ್ಸ್ಚರ್ನ, ಈ ಒಂದು ಪೇಸ್ಟ್ನ ನಿಮ್ಮ ತಲೆ ಮೇಲೆ ಹಚ್ಕೊಂಡು ಅರ್ಧ ಗಂಟೆಗಳ ಕಾಲವನ್ನು ಬಿಟ್ಟು ಮಿನಿಮಮ್ 20 to 25 ಮಿನಿಟ್ಸ್ 30 ಮಿನಿಟ್ಸ್ ಇಟ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ 1 ಗಂಟೆ ಕಾಲ ಕೂಡ ನೀವು ಇಟ್ಕೊಳ್ಬೋದು. ಇಟ್ಕೊಂಡು ಆಮೇಲೆ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಶಾಂಪನ್ನು ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ. ಅಂದರೆ ಇದು ನಿಮಗೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಇದೇ ಥರ ವಾರದಲ್ಲಿ 1-3 ಸಲ ಮಾಡ್ತಾ ಬನ್ನಿ. ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ. ಆದರೆ ಒಂದೇ ಸಾರಿಯಲ್ಲಿ ರಿಸಲ್ಟ್ ಸಿಗೋದಿಲ್ಲ. ಕಂಟಿನ್ಯೂ ಸ್ವಲ್ಪ ದಿನ ಮಾಡಿದ್ರೆ ರಿಸಲ್ಟನ್ನು ಪಡ್ಕೋತೀರ. ಇದು ಆಯಿತು ಫಸ್ಟ್ ರೆಮಿಡಿ. ನೀವು ಈ ಥರ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು.
ಇಲ್ಲ ಅಪ್ಪ, ನಮ್ಮ ಹತ್ರ ಟೈಮ್ ಇಲ್ಲ, ಇಷ್ಟೆಲ್ಲ ನಮಗೆ ಈ ಒಂದು ಬ್ಯುಸಿ ಶೆಡ್ಯೂಲ್ದಲ್ಲಿ ನಿಮಗೆ ಆಗೋದಿಲ್ಲ ಅಂದರೆ ಈ ಒಂದು ವೇ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು, ಮೆಥಡ್ ಕೂಡ. ಇಲ್ಲಿ ನೋಡಿ, ಇಲ್ಲಿ ನಾನು ಯಾವ ಒಂದು ಶಾಂಪೂನ ತಲೆ ಸ್ನಾನಕ್ಕೆ ಬಳಸ್ತೀನಲ್ವ ಆ ಒಂದು ಶಾಂಪೂನ ಇದರಲ್ಲಿ ಹಾಕೋತಾ ಇದ್ದೀನಿ. ಶಾಂಪೂವನ್ನು ಹಾಕ್ಕೊಂಡು ಇವಾಗ ಏನು ಮಾಡ್ಕೊತೀನಿ ಅಂತ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಸೊ ಶಾಂಪೂನ ಹಾಕ್ಕೊಂಡಿದ್ದಾಯಿತು. ಇವಾಗ ಮತ್ತೆ ಅದೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪುಡಿನ ಇದರಲ್ಲಿ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡ್ಕೊಂಡು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಸೊ ಇವಾಗ ಇದು ಗಟ್ಟಿ ಇದೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಫಿಲ್ಟರ್ ನೀರು, ಯಾವ ಒಂದು ನೀರನ್ನು ಕುಡಿಯೋಕ್ಕೆ ಬಳಸ್ತೀವಲ್ವ ಆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಲೆ ಸ್ನಾನ ಮಾಡೋ ಮುಂಚೆ ಒಂದು 5 ನಿಮಿಷ ತಲೆ ಮೇಲೆ ಹಾಕ್ಕೊಂಡು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟುಬಿಡಿ. ಆಮೇಲೆ ತಲೆ ವಾಶನ್ನು ಮಾಡ್ಕೊಳ್ಳಿ. ಬಹಳಷ್ಟು ವೇನಲ್ಲಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ನೋಡಿ, 2 in 1 ರೆಮಿಡಿಯನ್ನು ತೋರಿಸ್ತೀನಿ. ನಿಮಗೆ ಯಾವುದು ಸುಲಭ ಅನ್ನಿಸುತ್ತೋ ಅದನ್ನು ಯೂಸ್ ಮಾಡ್ಕೊಂಡು ನೋಡಿ. ಯಾಕಂದರೆ ಎರಡು ಕೂಡ ಬಹಳಷ್ಟು ಎಫೆಕ್ಟಿವ್ ಆಗಿ ನಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡುತ್ತವೆ. ನೋಡಿ, ಈ ಥರ ಶಾಂಪೂನ ನಿಮ್ಮ ತಲೆ ಮೇಲೆ ಎಲ್ಲ ಕಡೆ ಸ್ಕ್ಯಾಲ್ಪ್ ಮೇಲೆ ಚೆನ್ನಾಗಿ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ಬರೀ ನೀರು ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡ್ರು ಆಯಿತು ವೀಕ್ಷಕರೇ. ಭಾಳಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಮನೆಯಲ್ಲೇ ಇರ್ತೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಈ ಥರ ಡಯಟ್ ಥರ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ. ಭಾಳಷ್ಟು ಚೆನ್ನಾಗಿರೋವಂಥ ರಿಸಲ್ಟ್ ಕೂಡ ಅದು ಕೊಡುತ್ತೆ. ಇಲ್ಲ ಅಂದರೆ ಈ ಥರ ಶಾಂಪೂವನ್ನು ಹಾಕ್ಕೊಂಡು ಕೂಡ ನೀವು ಜಸ್ಟ್ 10 ಮಿನಿಟ್ಸ್ನಲ್ಲಿ ಕೂಡ ಈ ಒಂದು ರೆಮಿಡಿನ ಉಪಯೋಗವನ್ನು ಮಾಡ್ಕೊಳ್ಬಹುದು ವೀಕ್ಷಕರೇ. ಇವು 2 ರೆಮಿಡೀಸ್ ಕೂಡ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ತಿಳಿಸಿ, ಹಾಗೂ ಉಪಯೋಗ ಬರ್ತವೆ ಅಂತ ಅನ್ಕೋತೀನಿ ವೀಕ್ಷಕರೇ. 2 ಕೂಡ ಭಾಳಷ್ಟು ಎಫೆಕ್ಟಿವ್ ಆದಂಥ ರೆಮಿಡೀಸ್ ಇದೆ. ಖಂಡಿತ ಅದನ್ನು ಟ್ರೈ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ನೈಸರ್ಗಿಕವಾದಂಥ ರೆಮಿಡಿ ಜೊತೆ. ಟೇಕ್ ಕೇರ್, ಬಾಯ್ ಬಾಯ್.